ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿದೆ, ಒಬ್ಬರು ಮಲ್ಲಿಕಾರ್ಜುನ್ ರಾಶಿಂಗೆ ಅನ್ನೋರು ಸ್ವಯಂ ಘೋಷಿತ ಒಬ್ಬ ಸ್ವಂತಕರ ನಾಯಕ ಅಂತ ತಿಳ್ಕೊಂಡಾರೆ. ಅವ್ರಿಗೆ ಅವರಿಂದು ಇಷ್ಟೊಂದು ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಗಳಾಗಲಿ ಬೇರೆ ಬೇರೆ ಸಂಘಟನೆದವರ ಮುಖಂಡರು ಬಂದೆವು. ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಬರೀ ಅಹಿಂದ ನಾಯಕ ಅಷ್ಟೇ ಅಲ್ಲ, ಅವರು ರಾಜ್ಯ ನಾಯಕ, ಅದ್ರ ಜೊತೆ ರಾಷ್ಟ್ರ ನಾಯಕ. ಇದರ ಹಿಂದೆ ಅವರು ಸುಮಾರು 40-45 ವರ್ಷದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಚಳವಳಿಯಲ್ಲಿ ದಲಿತರ ಜೊತೆ ಯಾವತ್ತೂ ಹೋಗಲಿ ನಮ್ಮ ಜೊತೆ ಅದಾರ. ಅವರು ಅಧಿಕಾರದಾಗ ಇದ್ದಾಗೂ ಅಧಿಕಾರದಾಗ ಇಲ್ಲಾಗೂ ಕೂಡ ನಮ್ಮ ಸಂಘಟನೆಗಳು ಅದರ ಹಿಂದೆ ಅವರ ನಿಂತರು. ಇವತ್ತು ಎಲ್ಲ ಸಂಘಟನೆಗಳಾಗಲಿ ನಾವು ಯುವ ನಾಯಕರ ಅಂತ ಬೆಳ್ಕೊಳ್ಳೋಕೆ ಕಾರಣ ಅದರಿಂದ ಸತೀಶಣ್ಣ ಜಾರಕಿಹೊಳಿ ಮತ್ತು ಅವ್ರ ಜಾರಕಿಹೊಳಿ ಕುಟುಂಬ ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ನಿನ್ನಿಂದ ಆ ವಿಡಿಯೋ ನೋಡಿದ್ಮೇಲೆ ನಮ್ಗೆ ಭಾಳ ಮನಸ್ಸಿಗೆ ದುಃಖ ಆಯಿತು ಎಲ್ಲ ಸಂಘಟನೆದವ್ರಿಗೆ. ಅದರ ನೀವು ಅರ್ಸಿಗೆ ಚಲವಾದಿ ಸಂಘಟನೆ ಅಂತ ಹೇಳ್ಕೊಂತು. ಚಲವಾದಿ ಅವ ಅಷ್ಟೇ ಅಲ್ಲ, ಇಡೀ ನಾವೆಲ್ಲರೂ ಚಲವಾದಿ ಅವರದ್ದು. ಇದ್ರ ಹಿಂದಿನ ಉದಾಹರಣೆ ಹೇಳಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ತಮ್ಮ ಭಾಷಣದಲ್ಲಿ ಹೇಳಿದ್ರು, ಏನು ಘಟನೆಗಳು ಆದರೆ ಬಾಬಾ ಸಾಹೇಬ್ದಾಗಲಿ ರಾಷ್ಟ್ರ ನಾಯಕದ ಯಾವುದೋ ಘಟನೆಗಳು ಆದರೆ ಹೋರಾಟಕ್ಕೆ ಇಳಿಯವರು ಅಂದರೆ ಮೊದಲ ಚಲವಾದಿ ಸಂಘಟನೆಗಳು, ಚಲವಾದಿ ಜನಾನ ಬರ್ತಾರಂತ ನಮ್ಮ ಬಗ್ಗೆ ಅವರು ಒಳ್ಳೆ ಒಂದು ವಿಚಾರ ಒಪಿನಿಯನ್ ಕೊಟ್ಟಿದ್ದರು. ಜೊತೆನ ಲಾಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಕಾರ್ಯಕ್ರಮದಾಗ ಬಂದ ಅವ್ರು ಹೇಳಿದ್ರು, ಏನೂ ಕಾರ್ಯಕ್ರಮ ನಡೆದಿರಪ್ಪ, ಎಲ್ಲಿ ಟಕ್ಕಂತ ಅವಾಗ ಬಂದರೆ ದಲಿತ ವಿರೋಧಿ ಆದರೆ ಬಹುಜನ ಸಮಾಜಕ್ಕೆ ಏನಾದರೆ ಆಯ್ತಂದರೆ ಮಲ್ಲೇಚುಗಲಿ ಆಗಲಿ ಅವ್ರು ಕೆಲವು ಸಾಮಾಜಿಕ ತಂಡಗಳು ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಮೊದಲು ಘೋಷಣೆ ಆಗವ್ರ ಇವ್ರು ಅಂತ ಹೇಳಿ ನಮ್ಮ ಬಗ್ಗೆ ವರ್ಣನೆ ಮಾಡಿದರು. ಇದರ ಹಿಂದೆ ಅವರು ಅಂಧಶ್ರದ್ಧೆ ಬಗ್ಗೆ 6 ಡಿಸೆಂಬರ್ಗೆ ಬೆಳಗಾವಿ ಸ್ಮಶಾನದಲ್ಲಿ ತಾವು ಕಾರ್ಯಕ್ರಮ ನೋಡಿದ್ರಿ. ಇವೆಲ್ಲ ಯಾವುದಕ್ಕೆ ಮಾಡ್ರಪ್ಪ ಅಂದರೆ ಈ ಸಮಾಜಕ್ಕೆ ನಮಗೆ ಏನು ಇದ್ರ ಹಿಂದೆ ಅನ್ಯಾಯ ಆಗ್ತಿದ್ವು, ಅತ್ಯಾಚಾರಗಳು ಆಗ್ತಿದ್ವು, ಇವೆಲ್ಲ ತಡೆ ಹಿಡಿಯೋಕೆ ಸಂಘಟನೆಗಳು ಪ್ರತಿ ಓಣಿ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅವ್ರದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮನ್ನು ಎತ್ತಿ ಹಿಡಿದಾರೆ. ನಮ್ಗೆ ಏನೇ ಇರಲಿ, ನಮ್ಮ ಸಾಯೋ ಮಠ ಇರಲಿ, ನಮ್ಮ ಜೀವ ಹೋಗೋ ಮಠ ಇರಲಿ, ನಮ್ಮ ಉಸಿರು ಇರೋ ಮಠ ನಾವು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ನಾಯಕರ ಮತ್ತು ಕೊನೆವರೆಗೆ ಅವರೇ ಇರೋರು. ನಮ್ಮ ಸಮಾಜ ಏನಾದರೂ ಮುಂದೆ ಅವರಿಂದ ಉದ್ಧಾರ ಆಗಬೇಕಾದ್ರೆ ಆ ಕುಟುಂಬದಿಂದ ಆಗೋದು ನಮ್ಮ ನಾಯಕ ಸತೀಶಣ್ಣ ಅಂತ ಹೇಳ್ತೀವಿ. ಮತ್ತಿದ್ದ ರಾಶಿಂಗ್ ಅನ್ನೋರು ಅವರು ಚಲವಾದಿ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಗೈರುಪಯೋಗಕ್ಕೊಂದು ಕೆಲವು ಅಧಿಕಾರಿಗಳ ವಿರುದ್ಧ ಅವರ ಅಲಿಗೇಷನ್ ಆಗಲಿ, ಕೆಲವು ಸಂಘ ಸಂಸ್ಥೆ ನಾಯಕರ ಜೊತೆ ಕೂಡ ಅವರು ಜಗಳ ಮಾಡ್ಕೊತಿದ್ದಾರೆ. ಅವನೇನು ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ, 10 ಮಂದಿ ಅವನ ಹಿಂದಿಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಮೊದಲು ಉಚ್ಚಾಟನೆ ಮಾಡಬೇಕು, ಎರಡನೇ ಚಲವಾದಿ ಸಂಘಟನೆ ಉಚ್ಚಾಟನೆ ಮಾಡಬೇಕು. ಆ ಪದದ ಅವ್ರು ಗೈರ್ ಪದ ತೊಗೊಂಡಾರಂತ ನಾವು ಇಡೀ ಸಂಘಟನೆಯಿಂದ ಅವ್ರು ಇವತ್ತು ನಮ್ಮ ಬೇಡಿಕೆ ಇರ್ತೇವೆ. ತಾವು ಎಲ್ಲ ಮತ್ತು ಸೋಷಿಯಲ್ ಮೀಡಿಯಾದಾಗ ಈಗಾಗಲೇ ಅವರನ್ನ ನಮ್ಮ ನಾಯಕರ ಬದಲ ಸತೀಶಣ್ಣ ಜಾರಕಿಹೊಳಿ ಅವ್ರ ಬದಲು ಏನೋ ಒಂದು ವಿಡಿಯೋ ಮಾಡಿ ಅವ್ರು ಹಂಗೆ ಮಾಡ್ತಿದ್ರು, ಅವ್ರು ಹಿಂಗೆ ಮಾಡ್ತಿದ್ರು, ಅವ್ರ ಸಮಾಜಕ್ಕೆ ಒಂದು ಏನಿಲ್ಲ. ಅವ್ರ ಪ್ರಾಬ್ಲಮ್ ಏನಂತಂದ್ರೆ ಅವ್ನು ಸ್ವಯಂ ಘೋಷಿತ ಒಬ್ಬ ಲೀಡರ್ ಆಗಿಬಿಟ್ಟಿದೆ. ನಾವು ಸಾಕಷ್ಟು ಸಮಾಜದಾಗ ಇಂಥ ಘಟನೆಗಳು ನಡೆದಾಗ ಆಗಾಗಲೇ ಅವ್ನ ಕರೆದು ನಾವು ವಾರ್ನಿಂಗ್ ಮಾಡಿ, ನೀನು ಸಮಾಜ ನಿನಗೆ ಒಬ್ಬಗ ಸಂಬಂಧಪಟ್ಟದಲ್ಲ, ನೀ ಯಾವುದೂ ಇಂಥ ವಿಷಯಗಳದಾಗ ಇಂಥ ಯಾವರ ಲೀಡರ್ ಇರಲಿ ಅಥವಾ ಅವರು ಸತೀಶಣ್ಣ ಜಾರಕಿಹೊಳಿ ಬದಲು ಅದರ ಮತ್ತೆ ಯಾವ ಲೀಡರ್ಗಳ ಬದಲು ಕೆಲವೊಂದು ಸಲ ಮಾತಾಡಿದಾಗ ನಾವು ಆವಾಗಲೇ ವಾರ್ನಿಂಗ್ ಮಾಡಿದ್ದೀವಿ. ಅವ್ರು ಯಾವ ಇಂಥವೆಲ್ಲ ಮಾಡಬೇಡ, ಯಾಕಂದ್ರೆ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೈತಿ. ಆಮೇಲೆ ನಮ್ಮ ಸಮಾಜ ಸಣ್ಣದಿರೋದ್ರಿಂದ ನಮ್ಮ ನಾಯಕರದ ಮತ್ತೆಲ್ಲ ಲೀಡರ್ಗಳದ್ದು ನಮ್ಗೆ ಅವಶ್ಯಕತೆ ಐತೆ. ನಾವೆಲ್ಲರಿಗೆ ಕೆಟ್ಟಾಗುವಂಥ ಪರಿಸ್ಥಿತಿ ಬರೋಂಗಿಲ್ಲ. ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಂತ ನಾವು ಈಗಾಗಲೇ ವಾರ್ನಿಂಗ್ ಮಾಡಿದ್ವಿ. ಆದ್ರೂ ಕೂಡ ನೀನು ಒಂದು ಸ್ವಲ್ಪ ಏನೋ ವಾಟ್ಸಪ್ನಾಗ ಒಂದು ಲೈವ್ದಾಗ ಬಂದು ಅದೇನೋ ಮಾತಾಡಿದ, ಅವನು ಅಷ್ಟು ನೋಡಿಲ್ಲ ಕರೆಕ್ಟಾಗಿ. ಸತೀಶಣ್ಣ ಅವ್ರ ಬದಲು ಹಂಗೆ ಹಿಂಗೆ ಏನೋ ಮಾತಾಡಿದ, ಸ್ವಲ್ಪ ಅವಾಜ್ ಶಬ್ದಗಳನ್ನ ಯೂಸ್ ಮಾಡಿದ. ಅದಕ್ಕೆ ನಿನ್ನೆ ನಮ್ಗೆಲ್ಲ ಕಾರ್ಯಕರ್ತರು ಹೋಗಿ ಅವ್ನು ವಾರ್ನಿಂಗ್ ಮಾಡಕ್ಕೆ ಹೋಗಿದ್ರು, ಅದು ಸಿಕ್ಕಿಲ್ಲ. ಮುಂದೆ ಪೊಲೀಸ್ ಅವ್ನಿಂದ ತೊಗೊಂಡೋಗಿ ರಕ್ಷಣೆ ಕೊಟ್ಟು ಅವ್ನು ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಚಿಂಗ್ಳೆಯವ್ರಿಗೂ ನಾವು ಈಗಾಗಲೇ ಫೋನ್ ಮಾಡಿದ್ವು, ಮಾತಾಡಕ್ಕೆ ಅವ್ರನ್ನ ಪಕ್ಷದಿಂದ ವಜಾ ಮಾಡಕ್ಕೆ ಹೇಳಿದ್ವಿ ನಾವೀಗ. ಆಮೇಲೆ ಚಲವಾದಿ ಸಮಾಜಕ್ಕೆ ಅವಾಗ ಏನೂ ಸಂಬಂಧ ಇಲ್ಲ, ಸುಮ್ಮನೆ ಸ್ವಯಂ ಘೋಷಿತವಾಗಿ ನಾವು ಚಲವಾದಿ ಅಧ್ಯಕ್ಷ ಅಂತ ಹೇಳ್ಕೊತಿದ್ದಾರೆ.
ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದಕ್ಕೆ ನಾವು ಇದ್ರ ಬದಲು ನಾವು ವಾರ್ನಿಂಗ್ ಮಾಡಿದ್ದೀವಿ. ಈಗ ಅದಕ್ಕೆ ಪತ್ರಿಕೆ ಮುಖಾಂತರ ನಾವು ಒಂದು ಏನು ಹೇಳ್ತೀವಿ ಅಂದರೆ ನಮ್ಗ ಮತ್ತು ಆ ಸಮಾಜಕ್ಕೆ ಸಂಬಂಧ ಇಲ್ಲ ಅಂತೇಳಿ ತಮ್ಮ ಮುಖಾಂತರ ನಾವು ಹೇಳ್ಬೇಸ್ತೀವಿ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಫಸ್ಟ್ ಟೈಮ್ ಆಗೋದ್ರೆ ನಮಗೂ ಮನುಷ್ಯ ನೋವಾಗೈತೆ. ಯಾಕಂದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ನಮಗಾಗ್ಲಿ ಭಾಳ ಒಂದು ಅನ್ನುವಂಥ ಸಂಬಂಧ ಇದಾವೆ. ನಮ್ಗೆ ಭಾಳ ಸಂಬಂಧ ಅಂದ್ರೆ ನಮ್ಗೆ ಯಾವಾಗಲೂ ಬ್ರದರ್ ಟೈಪ್ ನಮ್ಮನ್ನ ಥಿಂಕ್ ಮಾಡಿದಾರೆ. ಯಾವಾಗಲೂ ಯಾವಾಗ ಕುಟುಂಬ ಸದಸ್ಯರತ್ ನಮ್ಮನ್ನ ಯಾವಾಗಲೂ ನೋಡ್ಕೊಂಡು ಬಂದಾರೆ. ಯಾವಾಗ ನಮ್ಗೆ ಅವ್ರಿಗೆ ಬೇಯಕ್ಕೂ ಸ್ವಲ್ಪ ಐತಿ, ಅಥವಾ ನಾವು ಯಾವ ತಪ್ಪು ಮಾಡಿದಾಗ ಕೂಡ ನಮ್ಗೆ ಬೇದ ಉದಾಹರಣೆಗಳು ರಗಡಿದಾವೆ. ಬರೀ ನಮ್ಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ನಾವೇನಾರು ಅಕಸ್ಮಾತ್ ತಪ್ಪು ಮಾಡಿದಾಗ ನಮ್ಮ ಬೇದ ಉದಾಹರಣೆಗಳು ರಗಡಿದಾವೆ. ಅಂದ್ರೆ ನಮ್ಮ ಒಂದು ಬ್ರದರ್ ಟೈಪ್ ಎಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಮ ದಲಿತ ಸಮಾಜದವ್ರನ್ನೆಲ್ಲರನ್ನು, ಇವನ್ ಚಲವಾದಿ ಸಮಾಜ ಅಂದ್ರೆ ಚಲವಾದಿ ಸಮಾಜ ಮಾದರಿ ಇರ್ಬೋದು, ಅಂದ್ರೆ ನಮ್ದು ಎಷ್ಟು ಒಳಸ ಬರ್ತಾವ ಪಂಗಡಗಳು ಬರ್ತಾವ, ಎಲ್ಲರಿಗೂ ಕೂಡ ಅವ್ರು ಬಹಳ ಪ್ರೀತಿಯಿಂದ ನೋಡ್ಕೊಂಡು ಬಂದಂಥವ್ರದಾರು. ಅಂಥವ್ರಿಗೆ ಈ ರೀತಿ ಮಾಡೋದ್ರಿಂದ ನಾವು ಅವು ಮೀಡಿಯಾ ಮುಖಾಂತರ ಮಾತಾಡಿ, ನಾವು ವಾಟ್ಸಪ್ನಾಗ ಬಂದು ನಾವು ಮೀಡಿಯಾ ಮುಖಾಂತರ ವಾರ್ನಿಂಗ್ ಮಾಡಾಕ್ತೀವಿ. ಈಗಾಗಲೇ ಅವ್ನು ನಾವು ಪಕ್ಷದಿಂದ ವಜಾ ಮಾಡಕ್ ಹೇಳ್ತೀವಿ. ಆಮೇಲೆ ಚಲವಾದಿ ಮಹಾಸಭಾ ಅನ್ಸಂದ್ರೆ ಅಲ್ಲಿ ಕೂಡ ನಾವು ವಜಾ ಮಾಡಕ್ ಹೇಳ್ತೀವಿ. ಕಂಪ್ಲೇಂಟ್ ಏನ್ ಮಾಡಂಗಿಲ್ಲ, ಈಗ ಫಸ್ಟ್ ವಾರ್ನಿಂಗ್ ಮಾಡ್ತಾ ಇದೀವಿ. ಈಗ ಮತ್ತೊಂದ್ಸಲ ಏನಾರ ಮಾಡಿದ್ರೆ ಅದು ಬೇರೆ ಟೈಪ್ ನಾವು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಏನಾದ್ರು ಮಾಡ್ಲಾಗ್ತಿದ್ಯಾ? ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ನಡುವೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ನಡುವೆ ಕೋಲಿಡುವಂತ ಕೆಲಸ ಈಗ ಮತ್ತೆ ಆಗ್ತಾ ಇದೆ. ಇದು ಇತಿಹಾಸ ಟಾರ್ಗೆಟ್ ಅಲ್ಲ, ಇತಿಹಾಸ ಇದೆ. ಸತೀಶ್ ಜಾರಕಿಹೊಳಿ ಅವ್ರದ್ದು ಅಷ್ಟೇ ಅಲ್ಲ, ಇತಿಹಾಸ ಯಾರು ದಲಿತ ನಾಯಕರು ಈ ದೇಶನಾಗ ಬೆಳಿತಾರೋ ಅವ್ರನ್ನ ಟಾರ್ಗೆಟ್ ಮಾಡುವಂತ ಇದೊಂದು ಇತಿಹಾಸ ಐತಿ. ಸತೀಶ್ ಜಾರಕಿಹೊಳಿಗೆ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಆಗಿ ಮುಂದಿನ ಸಲ ಈ ರಾಜಕಾರಣದಲ್ಲಿ ಅಥವಾ ಈ ರಾಜ್ಯದಲ್ಲಿ ಪ್ರಬಲ ನಾಯಕ ಆಗಿ ಬೆಳಿತಾರ ಅನ್ನೋದ್ರಿಂದ ದೃಷ್ಟಿಯಿಂದ ಕೆಲವೊಂದು ಸಲ ವಾಟ್ಸಾಪ್ನಾಗ ಸಿದ್ದರಾಮಯ್ಯ ಅವ್ರ ಬದಲು ಕೂಡ ಏನೇನೋ ಅವ್ರು ಮಾಡಿದ್ರು ಹಂಗೆ ಮಾಡಿದ್ರು ಕೆಲವೊಂದು ವಾಟ್ಸಾಪ್ನಾಗ ಕೂಡ ಮಾಡಿದ್ದಾರೆ. ಇದು ಇತಿಹಾಸ ಐತೆ. ಯಾಕಂದ್ರೆ ದಲಿತರು ಯಾರೂ ಬೆಳೆದ್ರಂದ್ರೆ ರಾಜಕಾರಣದಾಗ ಅವ್ರು ಆಟೋಮೆಟಿಕ್ವಾಗಿ ಕುತಂತ್ರವಾಗಿ ಅವ್ರನ್ನ ಮುಗಿಸುವಂತ ಪ್ರಯತ್ನಗಳು ಸಾಕಷ್ಟು ನಡೆದವು, ಹಿಂದೂ ನಡೆದವು, ಈಗ ಸತೀಶ್ ಜಾರಕಿಹೊಳಿ ಇವು ನಡೀತಾ ಇದಾವೆ. ಇದ್ರ ಹಿಂದೆ ಕೆಲವೊಂದು ಕೈವಾಡ ಇರ್ತಾವ. ಅಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ಅನ್ನಂಗಿಲ್ಲ, ನಾವು ಟೋಟಲಿ ಕಂಪ್ಲೀಟ್ ಇದು ಈ ದಲಿತ ನಾಯಕರು ಮುಗಿಸ್ಬೋದ್ರೆ ಎಲ್ಲಾರನ್ನೂ ಕೂಡಿಬಿಡ್ತಾರ ಒಂದೇ ಜಾಗ. ಷಡ್ಯಂತ್ರ ಆಟೋಮೆಟಿಕ್ ನಡೆದೈತಿ. ಅದ್ರೊಳಗೆ ಸಾದಾ ಒಬ್ಬ ಹೊರಗೆ ತಿರ್ಗಾಡುವಂತ ಮನುಷ್ಯ ಅವ್ರ ಬದಲು ಮಾತಾಡ್ತಾರೆ. ಇದಕ್ಕೆ ಹಿಂದೆ ಏನಾದ್ರು ಸಪೋರ್ಟ್ ಇದ್ದಾಗ ಕೆಲವೊಂದು ಮಂದಿ ಮಾತಾಡ್ತಾರ. ಅದಕ್ಕೆ ನಾವೆಲ್ಲರೂ ಅವ್ರ ಸಪೋರ್ಟ್ ಆಗಿದೆ, ಅವ್ರ ಬೆನ್ನ ಅಲ್ಲ. ಈಗ ಹಂಗ ನಮ್ಗಾಗಿ ಹೇಳಕ್ ಬರಂಗಿಲ್ಲ, ನಿಖರವಾಗಿ ನಮ್ಗೆ ಗೊತ್ತಿಲ್ಲ. ಅದ್ರ ಬಟ್ ಇದ್ರ ಹಿಂದೆ ಯಾರೇ ಅದಕ್ಕೆ ಬೆನ್ನೆಲುಬಾಗಿ ಸಪೋರ್ಟ್ ಇದಾರ ನಮ್ಗೆ ಸಂಶಯ ಐತಿ. ಅಲ್ಲ, ಅವ್ರ ಹೇಳಿಕೆ ಕೊಡೋದಂದ್ರೆ ಒಂದ್ ಟೈಪ್ ಸೈಕಿಕ್ ಇದ್ದಾಗ ನಾವು ಇವ್ರು ಒಬ್ರು ಬಂದಲ್ಲಿ ಹೇಳಿಕೆ ಕೊಟ್ಟಿಲ್ರಿ. ನಾವು ಅನೇಕ ಸಂದರ್ಭದಾಗ ಕೆಲವೊಂದು ಲೀಡರ್ಗಳ ಬದಲು ಎಲ್ಲಾರು ಲೀಡರ್ಗಳ ಬದಲು ಮಾತಾಡ್ದ. ಇದು ಒಂದಲ್ಲ, ಮಲ್ಲೇಶನ್ ಬದಲು ಮಾತಾಡ್ದ, ನನ್ನ ಬದಲು ಮಾತಾಡ್ದ. ಆಮೇಲೆ ಕೆಲವೊಂದು ಇನ್ನೊಂದು ನಾವು ನಾಯಕರು ಕೆಲವೊಂದು ಮಂದಿ ನಾವು ಹೆಸರು ತಗೋಲ್ಲ ಅಂತ ಲೀಡರ್ಗಳ ಬದಲು ಕೆಲವೊಂದು ಮಂದಿ ಮಾತಾಡಿದ. ಅವಾಗ ನಾವು ಏನ್ ಮಾಡಿದ್ವಿ, ಸ್ವಲ್ಪ ಕರೆಸಿ ವಾರ್ನಿಂಗ್ ಮಾಡಿ ಇಂಥದ್ದು ಸಮಾಜದಾಗ ಸರಿಯಲ್ಲ. ಅದ ಹೇಳಿದಲ್ಲ, ಈಗ ದಲಿತರು ಒಬ್ಬ ಲೀಡರ್ ಬೆಳಿಬೇಕಾದ್ರ ಎಲ್ಲಿಂದ ಬೆಳೆದಿರುತ್ತಾ ಅಲ್ಲಿಂದ ನಾವು ಕೊಲ್ಯಾಪ್ಸ್ ಮಾಡುವಂತ ಪ್ರಯತ್ನಗಳು ನಡ್ತಾವೆ ಯಾವಾಗಲೂ. ಈಗ ನೋಡ್ರಿ, ನೀವು ರಾಜ್ಯ ಮಟ್ಟದಾಗಿರ್ಲಿ ಅಥವಾ ದೇಶ ಮಟ್ಟದಾಗಿರ್ಲಿ, ನೀವು ಕೆಲವೊಂದು ಎಲ್ಲಾ ನಾಯಕರು ನೋಡ್ಕೊತ ಬಂದಾಗ ನಾವ ಇದನ್ನು ಸ್ಟಡಿ ಮಾಡಿದಾಗ ಒಂದ ಅಲ್ಲ, ಅದ ಎಲ್ಲಿ ಬೆಳೆದಿರ್ತಾರೋ ಅಲ್ಲಿಂದ ನಾವು ಕೊಲ್ಯಾಪ್ಸ್ ಮಾಡುವಂತ ಪ್ರಯತ್ನಗಳು ನಡೆದಿದಾವು. ಇದು ಹಂಗ ಅಂದ್ರೆ ಬೆಳಗಾವಿ ಜಿಲ್ಲಾದಾಗ ಸತೀಶ್ ಜಾರಕಿಹೊಳಿ ಅವರು ವಿರೋಧ ಮಾಡಕ್ ಚಾಲು ಮಾಡಿದ್ರೆ ರಾಜ್ಯ ಮಟ್ಟದಾಗ ಅವ್ರ ಹೆಸರು ಕೆಡ್ತೈತೆ ಅಂತಕ್ಕಂಥ ಅನೇಕ ಸಂದರ್ಭದಾಗ ನಡೆದಿದಾವ, ಈಗ ನಡೀತಾ ಇದಾವೆ. ಅದಕ್ಕೆ ನಾವು ಇಟ್ಟು ದಿವಸ ತಕ ಸುಮ್ಮಿದ್ದು. ಇನ್ನು ನಾವು ಅದ್ರ ಪರವಾಗಿ ಯಾರ್ಯಾರಿಗೆ ಹೆಂಗೆ ಉತ್ತರ ಕೊಡ್ಬೇಕು ನಾವು ಕೊಡ್ತೇವಲ್ಲ. ಇಲ್ಲಿ ನೋಡಿದಿರಿ ತಾವು, ಈಗ ನಮ್ಮ ದೊಡ್ಡಣ್ಣ ಮಾವೀರಣ್ಣ ಭೇಟಿಯವರು ಇಲ್ಲಿ ಕುಂತಿದಾರ. ಅವ್ರಿಗೆ ಸತೀಶ್ ಅಣ್ಣ ಜಾರಕಿಹೊಳಿ 2 ಸಲ ರಾಯಬಾಗ್ ಟಿಕೆಟ್ ಕೊಡಿಸಿದ್ರು. ಅಂದ್ರೆ ನಮ್ಮ ದಲಿತರ ಪರ ಹೆಂಗಿದಾರ ಅಂತ ನೀವು 2 ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ತಮಗೆಲ್ಲ ಗೊತ್ತೈತಿ, ಡಿಸಿಸಿ ಬ್ಯಾಂಕ್ ಅದ 104 ವರ್ಷನ ಪ್ರಥಮ ಬಾರಿಗೆ ಸುನೀತಾ ಒಳಗೆ ಒಂದು ದಲಿತ ಮಹಿಳೆನ ಒಂದು ನೀವು ಸಣ್ಣ ಕಾರ್ಯಕರ್ತೆ ಅಂತ ಕೇಳಿದ್ರಲ್ಲ, ಸಣ್ಣ ಕಾರ್ಯಕರ್ತನ ಒಯ್ದು ಡಿಸಿಸಿ ಬ್ಯಾಂಕ್ ನ ಡೈರೆಕ್ಟರ್ ಆಗಿ ಕುಂಡಿಸಿದಾರ. ಮತ್ತ ಅಲ್ಲಿ ರಾಹುಲ್ ಅಣ್ಣ ಜಾರಕಿಹೊಳಿ ಅವರ ಮತ್ತ ಅಮರಣ್ಣ ಜಾರಕಿಹೊಳಿ ತಮ್ಮ 2 ಮಕ್ಕಳಿದಾರ. 2 ಮಕ್ಕಳಿಗೆ ಒಂದು ಸಣ್ಣ ಕಾರ್ಯಕರ್ತನ ಒಯ್ದಿಸಿದ ತಮ್ಮ ಮಕ್ಕಳಿಗೆ ಕೊಲ್ಕೊಂಡಿರ್ತಾರೆ. ಅಂದ್ರೆ ಇದು ಒಂದು ಅನಿಂದ ನಾಯಕರು ಸತೀಶ್ ಅಣ್ಣ
ಜಾರಕಿಹೊಳಿ ಮಾತ್ರ ಒಬ್ಬರಲ್ಲೇ ಮಾತ್ರ ಸಾಧ್ಯ ಇದು, ಬೇರೆ ಯಾರ ಕೈಲೂ ಸಾಧ್ಯನೂ ಇಲ್ಲ. ಯಾಕಂತಂದ್ರೆ ಇತಿಹಾಸ ನಿರ್ಮಾಣ ಮಾಡೋರು ಅವ್ರೆ. ಹಿಂಗಾಗಿ ದೊಡ್ಡ ಪ್ರಮಾಣದಾಗ ಅವ್ರಿಗೆ ಹೆಸರು ಮಾಡಿದಾರ, ಮುಂದಿನ ದೊಡ್ಡ ನಾಯಕರಿದಾರ. ಅದ್ರಗೋಸ್ಕರ ಈ ರೀತಿ ನಡೀತಾ ಇದೆ. ಹಿಂಗಾಗಿ ಇಲ್ಲೇ ಜೀವಂತ ಉದಾಹರಣೆಯನ್ನ ನಾವಿದೀವಿ. ನಮ್ಮ ದಲಿತರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರ ಒಂದು ಎರಡು ಅಂತಲ್ಲ, ಇಂಥ ಹಲವಾರು ಘಟನೆಗಳಿದಾರ. ಈಗ ನಮ್ಮ ಅಣ್ಣವ್ರು ಹೇಳಿದ್ರು, ದೊಡ್ಡ ಅಣ್ಣ ಹೇಳಿದ್ರು, ಎಲ್ಲ ನಮ್ಮ ದಲಿತ ಬಂದವ್ರು ಕುಂತಾರ, ಎಲ್ಲ ನಮ್ಮ ಇಲ್ಲಿ ಲಿಂಗಾಯತರ ಸಹೋದರು ಬಂದಿದಾರ, ಬೇರೆ ಸಮಾಜದವರು ಕೂಡ ಬಂದಿದಾರ. ಅಂದ್ರೆ ಒಂದು ಎರಡು ಸಮಾಜ ಅಂತಲ್ಲ, ಅಹಿಂದ ಅಂತ ಅಂದ್ಬರ್ಕ ಎಲ್ಲಾ ಸಮಾಜ ಬರ್ತೈತೆ. ಅಹಿಂದ ದೊಡ್ಡ ನಾಯಕ ಅದಾರ ಅವ್ರ. ಹಿಂಗಾಗಿ ಇದೇನ್ ಆಗೈತಿ ತಮ್ಗೆಲ್ಲ ಇದ್ರ ಬಗ್ಗೆ ವಿವರಣೆ ಅಂತೂ ಎಲ್ಲ ಕೊಟ್ಟಿದಾರ. ಆದ್ರೆ ಇನ್ನು ಮುಂದೆ ಯಾವುದೇ ವಿಷಯ ಇರ್ಲಿ, ನಮ್ಮ ದಲಿತ ಸಮಾಜ ಇರ್ಲಿ, ಇಲ್ಲಿ ಲಿಂಗಾಯತರ ಸಮಾಜದವರು ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾರು ನಾವು ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಏನಾದ್ರು ಅಥವಾ ಅವ್ರ ಕುಟುಂಬಕ್ಕೆ ಏನಾದ್ರು ಅಂದ್ರೆ ನಾವು ಮಾತ್ರ ಇನ್ನು ಯಾವುದು ಯಾರ ವಿಷಯಕ್ಕೂ ನಾವು ಸುಮ್ಮನೆ ಅಂತ ಎಲ್ಲರೂ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸರ್, ಇಲ್ಲಿ ಎಲ್ಲಾ ಸಂಘಟನೆದವರು ಇಡೀ ಜಿಲ್ಲಾದ ಎಲ್ಲ ನಾಯಕರೇ ಬಂದ. ಧನ್ಯವಾದ ಸರ್ ಎಲ್ಲರಿಗೂ.